सकललोकोद्धारकम् सर्वपापं परिहारम् सर्वश्रेष्ठ गुरुदेवं प्रणमाम्यहम् प्रणमाम्यहम्। ಓಂ ಶ್ರೀ ಗುರುಭ್ಯೋ ನಮಃ. ಓಂ ಪರಮಾತ್ಮನೇ ನಮಃ. ಗುರುಭ್ಯೋ ನಮಃ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ಭಗವಂತನ ಪೂರ್ಣ ಅನುಗ್ರಹ ಆಶೀರ್ವಾದ ಆಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯ ಜೊತೆಗೆ ಗುರುವಿನ ಸಾನ್ನಿಧ್ಯಕ್ಕೆ ತಾವೆಲ್ಲರೂ ಹೋಗಿ ಸೇರಬೇಕಾಗಿದೆ. ಗುರು ಹೇಗೆ ಸಿಗ್ತಾನೆ ಅಂತಂದರೆ ನಮ್ಮ ಪುಣ್ಯದಿಂದಲೇ ಸಿಗುವಂಥದ್ದು. ಪುಣ್ಯ ಹೇಗೆ ಪ್ರಾಪ್ತಿಯಾಗತ್ತೆ ಅದಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಶ್ಲೋಕವನ್ನು ಹೇಳಿದ್ದಾರೆ. ಸತ್ಕರ್ಮಾತ್ ಪ್ರಾಪ್ತಿ ಸಜ್ಜನ್ಮಂ ತಸ್ಮಾತ್ ಜ್ಞಾನಂ ಪರಾಗತಿ ಅನ್ನುವಂಥ ಒಂದು ಶ್ಲೋಕ ಇದೆ. ಏನು ಸತ್ಕರ್ಮಾತ್ ಪ್ರಾಪ್ತಿ ಸಜ್ಜನ್ಮಂ? ಈ ನಮಗೆ ಒಬ್ಬರಿಗೆ ನಾವು ಈ ಜಗತ್ತನ್ನು ನೋಡಿದಾಗ ಒಬ್ಬರಿಗೆ ಒಳ್ಳೆಯ ಜೀವನ ಸಿಕ್ಕಿರುತ್ತದೆ, ಒಬ್ಬರಿಗೆ ಬಹಳ ಕೆಟ್ಟದಾಗಿರ್ತಕ್ಕಂಥ ಜೀವನ ಸಿಗ್ತದೆ, ಒಬ್ಬರಿಗೆ ಸುಖ ಸಮೃದ್ಧಿ ನೆಮ್ಮದಿ ಇರುತ್ತೆ, ಒಬ್ಬರಿಗೆ ಏನೂ ಇರೋದಿಲ್ಲ. ಒಬ್ಬನು ಒಂದೇ ಸಂದರ್ಭದಲ್ಲಿ ಒಂದೇ ಟೈಮ್ನಲ್ಲಿ, ಈಗ ಇವತ್ತು ಬೆಳಗ್ಗೆ 8 ಗಂಟೆಗೆ ಒಂದಷ್ಟು ಜನ ಹುಟ್ಟಿದ್ದಾರೆ. ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೆಲವೊಬ್ಬರು ಸ್ಲಮ್ನಲ್ಲಿ ಹುಟ್ಟಿರ್ತಾರೆ, ಕೆಲವೊಬ್ಬರು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ತಾರೆ. ಒಂದೇ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದಾರೆ, ಒಬ್ಬನಿಗೆ ಕೈ ಇರೋದಿಲ್ಲ ಹುಡ್ತಾನೆ, ಅಥವಾ ಒಬ್ಬನಿಗೆ ಹಾರ್ಟಿನಲ್ಲಿ ಹೋಲಿದ್ದು ಹುಡ್ತಾನೆ, ಒಬ್ಬನು ಸದೃಢನಾಗಿ ಹುಡ್ತಾನೆ. ನೋಡಿ, ಹುಟ್ಟಿರುವಂಥ ಸಮಯ ಒಂದೇ, ಹುಟ್ಟಿರುವಂಥ ಜಾಗ ಒಂದೇ, ಎಲ್ಲವೂ ಒಂದೇ ಆದರೂ ಕೂಡ ಅವನ ಹಣೆ ಬರ ಬೇರೆ, ಇವನ ಹಣೆ ಬರ ಬೇರೆ. ಅವನು ಶ್ರೀಮಂತನ ಮನೆಯಲ್ಲಿ ಹುಟ್ಟುತ್ತಾನೆ, ಅವನಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳಿದ್ದಾವೆ, ಸುಖ ಇದೆ, ನೆಮ್ಮದಿ ಇದೆ. ಆದರೆ ಸ್ಲಮ್ಮಿನಲ್ಲಿ ಬಡವನ ಮನೆಯಲ್ಲಿ ಹುಟ್ಟಿರ್ತಕ್ಕಂಥವನು ನಾಳೆ ಬೆಳೀತಾನೆ ಆತ ಭಿಕ್ಷೆ ಬೇಡಲಿಕ್ಕೆ ಹೋಗಬಹುದು, ಅಥವಾ ಯಾವುದೋ ಒಂದು ಸಿಗ್ನಲಲ್ಲಿ ಅವನು ಏನೋ ಒಂದಷ್ಟನ್ನು ಮಾರಾಟ ಮಾಡಿ ಜೀವನ ಮಾಡುವಂಥ ಪರಿಸ್ಥಿತಿ ಅವನಿಗೆ ಬರಬಹುದು. ಇದಕ್ಕೆ ಕಾರಣ ಏನು? ಯಾಕೆ ನಿನಗೆ ಸಜ್ಜನ್ಮ ಸಿಗಲಿಲ್ಲ? ನಿನಗೆ ಒಳ್ಳೆಯ ಜನ್ಮ ಯಾಕೆ ಸಿಗ್ತಾ ಇಲ್ಲ? ಒಬ್ಬನಿಗೆ ಒಳ್ಳೆಯ ಜನ್ಮ ಯಾಕೆ ಸಿಗ್ತಾ ಇದೆ? ಇಷ್ಟೇ, ಸಜ್ಜನ್ಮಂ ಅಂತ ಹೇಳ್ತಾನೆ. ಏನು? ಸತ್ಕರ್ಮಾತ್ ಪ್ರಾಪ್ತಿ ಸಜ್ಜನ್ಮಂ. ಒಳ್ಳೆಯ ಕರ್ಮದಿಂದ ನಿನಗೆ ಒಳ್ಳೆಯ ಜನ್ಮ ಪ್ರಾಪ್ತಿಯಾಗತ್ತೆ. ಒಳ್ಳೆಯ ಕರ್ಮ, ಒಳ್ಳೆಯ ಕೆಲಸ. ನಾವು ಅಂದ್ಕೊಳ್ತೇವೆ ನಾವು ಮಾಡುವಂಥ ಕೆಲಸಗಳೆಲ್ಲವೂ ಒಳ್ಳೆಯದು ಅಂತ, ಆದರೆ ಎಷ್ಟೋ ಕೆಲಸಗಳು ನಾವು ಒಳ್ಳೆಯದು ಅಂತ ಮಾಡುವುದೇ ಅತ್ಯಂತ ಕೆಟ್ಟದಾಗಿರುತ್ತೆ. ನಾವು ಎಷ್ಟೋ ಜನ ನಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ, ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾರೆ, ತಮ್ಮ ನೋವನ್ನು ಹೇಳಿಕೊಳ್ತಾರೆ. ಇದಕ್ಕೆ ಗುರುಗಳೇ ಏನಾದರೂ ಒಂದು ಪರಿಹಾರವನ್ನು ಸೂಚಿಸಿ ಅಂತ ಕೇಳ್ತಾರೆ. ಬಂದವರಲ್ಲಿ ಎಷ್ಟೋ ಜನರಿಗೆ ನಾವು ಇದೇ ರೀತಿಯಾದಂಥ ಕರ್ಮ ಸಿದ್ಧಾಂತವನ್ನು ಹೇಳಿದಾಗ ಅವರಿಂದ ಬರುವಂಥ ಒಂದು ಉತ್ತರ ಏನು ಅಂದರೆ, ಗುರುಗಳೇ, ನನ್ನ ಜೀವನದಲ್ಲಿ ನಾನು ಯಾರಿಗೂ ಏನನ್ನೂ ಮಾಡಲಿಲ್ಲ, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ, ಆದರೂ ಕೂಡ ನನಗೆ ಯಾಕೆ ಈ ನೋವು ಬಂದಿದೆ, ಈ ಕಷ್ಟ ಬಂದಿದೆ. ಅಲ್ಲಿ ಒಂದು ತಿಳಿದುಕೊಳ್ಬೇಕು, ನಾವು ನಮಗೇ ತಿಳಿಯದಂತೆ ಸಾಕಷ್ಟು ಕರ್ಮಗಳನ್ನು ಮಾಡ್ತೇವೆ. ಈಗ ಪುಣ್ಯ ಮತ್ತು ಪಾಪ ಹೇಗೆ ಬರ್ತದೆ? ಸತ್ಕರ್ಮ ಅನ್ನುವಂಥದ್ದನ್ನು ಮಾಡಿದಾಗ ಬರುವಂಥದ್ದು ಪುಣ್ಯ. ಅದು ಹೇಗೆ ಬರ್ತದೆ? ಪುಣ್ಯ ಹೇಗೆ ಬರ್ತದೆ ಅಂತ ಹೇಳ್ತಾನೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಒಂದು ಮಾತಿದೆ. ನಿನ್ನಿಂದ ಇನ್ನೊಬ್ಬನಿಗೆ ಇನ್ನೊಂದಕ್ಕೆ ಒಳ್ಳೆಯದಾದಲ್ಲಿ ಅದು ಪುಣ್ಯವಾಗತ್ತೆ, ನಿನ್ನಿಂದ ಇನ್ನೊಂದು ವಸ್ತುವಿಗೆ ಅಥವಾ ವಿಷಯಕ್ಕೆ ತೊಂದರೆಯಾದಲ್ಲಿ ಅದು ಪಾಪವಾಗುತ್ತೆ. ಅದು ಯಾವುದೇ ಇರಬಹುದು, ಈ ಪ್ರಕೃತಿನೂ ಇರಬಹುದು, ಅಥವಾ ಒಬ್ಬ ವ್ಯಕ್ತಿನೂ ಇರಬಹುದು, ಒಂದು ಜೀವಿಯೂ ಇರಬಹುದು. ನಿನ್ನಿಂದ ಒಂದು ಜೀವಿ ನರಳಿ ದುಃಖವನ್ನು ಪಟ್ಟಿದೆ ಅಂದರೆ ಆ ದುಃಖ ನಿನಗೆ ಕಟ್ಟಿಟ್ಟ ಬುತ್ತಿ. ಅದನ್ನು ಯಾರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀನು ಅನುಭವಿಸಲೇಬೇಕು. ಇನ್ನು ಈ ಪ್ರಕೃತಿಯನ್ನು ಒಂದು ವೇಳೆ ನೀನು ದೂಷಣೆಯನ್ನು ಮಾಡ್ತೀಯಾ, ಅದನ್ನು ಹೊಲಸನ್ನು ಮಾಡ್ತೀಯಾ, ಕೆಟ್ಟದ್ದನ್ನಾಗಿ ಮಾಡ್ತೀಯಾ ಅಂದರೆ ಅದರಿಂದಲೂ ಕೂಡ ನಿನಗೆ ಪಾಪ ಅನ್ನುವಂಥದ್ದು ಬರ್ತದೆ. ಈಗ ಉದಾಹರಣೆಗಾಗಿ ನಾವು ಚಪ್ಪಲ್ಗಳನ್ನು ಹಾಕ್ಕೊಳ್ತೇವೆ, ಶೂಸ್ಗಳನ್ನು ಹಾಕ್ಕೊಳ್ತೇವೆ. ನೋಡಿ, ಒಂದು ಚಪ್ಪಲನ್ನು ಹಾಕ್ಕೊಳ್ಬೇಕು ನಾವು ಅಂದಾಗ ಅದರ ಹಿಂದುಗಡೆ ನಡೆಯುವಂಥ ಪ್ರೊಸೆಸ್ಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೊದಲು ಪ್ಲಾಸ್ಟಿಕ್ ಕ್ರಿಯೇಟ್ ಆಗತ್ತೆ, ಆ ಪ್ಲಾಸ್ಟಿಕ್ಕನ್ನು ಮಾಡಲಿಕ್ಕೆ ಒಂದು ದೊಡ್ಡದಾದಂಥ ಕಂಪ್ನಿ ಇರುತ್ತೆ,
ಆ ಕಂಪ್ನಿಯಲ್ಲಿ ಪ್ಲಾಸ್ಟಿಕ್ಗಳು ನಿರ್ಮಾಣವಾಗ್ತವೆ. ಆಗ ಎಷ್ಟೋ ರೀತಿಯಾಗಿರ್ತಕ್ಕಂಥ ವಾಯು ಮಾಲಿನ್ಯ ಆಗತ್ತೆ, ಜಲಮಾಲಿನ್ಯ ಆಗತ್ತೆ, ಭೂಮಾಲಿನ್ಯ ಆಗತ್ತೆ. ಆ ಫ್ಯಾಕ್ಟ್ರಿಯಿಂದ ಇನ್ನೊಂದು ಫ್ಯಾಕ್ಟ್ರಿಗೆ ಬರುತ್ತೆ, ಅದರಲ್ಲಿ ಮೋಲ್ಡ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ನಿಮ್ಮ ಚಪ್ಪಲ್ ಹೇಗಿರಬೇಕು ಅನ್ನೋದನ್ನು ಒಂದು ಮೋಲ್ಡ್, ಅದರ ಆಕಾರವನ್ನು ಅದನ್ನು ಕೊಡ್ತಾರೆ. ಅಲ್ಲಿ ಎಷ್ಟೋ ರೀತಿಯಾಗಿರ್ತಕ್ಕಂಥ ಪೊಲ್ಯೂಷನ್ಗಳು ಆಗ್ತವೆ, ಎಷ್ಟೋ ರೀತಿಯಾದಂಥ ತೊಂದರೆಗಳಾಗ್ತವೆ. ಸರಿ, ಆ ಒಂದು ಪ್ಲಾಸ್ಟಿಕ್ನಿಂದ ಆಗಿರುವಂಥ ಒಂದು ಚಪ್ಪಲನ್ನು ನೀವು ಆ ಕಂಪನಿಯಿಂದ ಮಾರ್ಕೆಟಿಗೆ ಬರುತ್ತೆ. ಮಾರ್ಕೆಟಿಗೆ ತೆರಬೇಕಾದ್ರೆ ಮತ್ತೆ ಅದನ್ನು ಟ್ರಕ್ಗಳಲ್ಲೋ ರೈಲುಗಳಲ್ಲೋ ಎಲ್ಲದರಲ್ಲೋ ತುಂಬಿ ಅದನ್ನು ತೆಗೆದುಕೊಂಡು ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಅದು ಸಾಗಾಣಿಕೆ ಮಾಡಬೇಕಾದ್ರೆ ಮತ್ತೆ ಎಷ್ಟೋ ಪೊಲ್ಯೂಷನ್ಗಳು ಆಗ್ತಾ ಇರ್ತವೆ, ವಾಯು ಮಾಲಿನ್ಯ ಆಗ್ತಾ ಇರುತ್ತೆ. ಸರಿ, ಆ ಚಪ್ಪಲಿಂದ ಬಂದು ಒಂದು ಅಂಗಡಿಯಲ್ಲಿ ಅದನ್ನು ಇಟ್ಕೊಳ್ತಾರೆ. ಆ ಅಂಗಡಿಯನ್ನು ಡೆಕೋರೇಟ್ ಮಾಡಲಿಕ್ಕೆ ಅಂಥೇಳಿ ನಾನಾ ವಸ್ತುಗಳು ಮತ್ತೆ ಅದಕ್ಕೆ ಬೇಕಾಗ್ತವೆ. ಎಷ್ಟೋ ಪ್ಲಾಸ್ಟಿಕ್ ಪ್ಯಾನಲ್ಸ್ಗಳನ್ನು ಹಚ್ಚಿರ್ತಾರೆ, ಬಲ್ಬ್ಗಳನ್ನು ಹಚ್ಚಿರ್ತಾರೆ, ಡೆಕೋರೇಟಿವ್ ಐಟಮ್ಗಳನ್ನು ಹಚ್ಚಿರ್ತಾರೆ. ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಮತ್ತೊಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿ ಮತ್ತಷ್ಟು ಪೊಲ್ಯೂಷನನ್ನು ಮಾಡುತ್ತೆ. ಹೀಗೆಲ್ಲ ಮಾಡಿ ಆ ಪೊಲ್ಯೂಷನ್ನೆಲ್ಲ ಮಾಡಿ ಇಡೀ ಪ್ರಕೃತಿಯನ್ನು ಹಾಳು ಮಾಡಿರ್ತಕ್ಕಂಥ ಒಂದು ಚಪ್ಪಲನ್ನು ನೀನು ಆ ಅಂಗಡಿಗೆ ಹೋಗಿ ತೆಗೆದುಕೊಂಡು ಬಂದು ನಿನ್ನ ಕಾಲಿಗೆ ಹಾಕ್ಕೊಳ್ತೀಯ. ಈಗ ಆ ಪ್ರಕೃತಿಯನ್ನು ಪೊಲ್ಯೂಟ್ ಮಾಡಿರ್ತಕ್ಕಂಥ ಪಾಪವನ್ನು ಯಾರು ಹೊತ್ಕೊಳ್ಬೇಕು? ಇದನ್ನು ಚಪ್ಪಲ್ ಹಾಕ್ಕೊಂಡವನು ಹೊತ್ಕೊಳ್ಬೇಕು ಅಥವಾ ಕಂಪ್ನಿ ಹಾಕಿದವನು ಹೊತ್ಕೊಳ್ಬೇಕು? ನಾವು ಹೇಳ್ತಾ ಇದ್ದೇವೆ ನಾನು ಏನೂ ಪಾಪ ಮಾಡಿಲ್ಲ, ಆದರೆ ನಾವು ಬಳಸುವ ಪ್ರತಿಯೊಂದು ವಸ್ತುವು ಕೂಡ ಪಾಪದಿಂದಲೇ ನಿರ್ಮಾಣವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಎಷ್ಟು ಯಾವ ವ್ಯಕ್ತಿ ಸಿಂಪಲ್ ಆಗಿರ್ತಾನೆ, ಎಷ್ಟು ತನ್ನ ವಸ್ತುಗಳನ್ನು ಕಡಿಮೆ ಮಾಡಿಕೊಳ್ತಾನೆ, ಅವನಿಗೆ ಹೆಚ್ಚು ಆನಂದವೂ ಇರುತ್ತೆ, ಅವನು ಪಾಪ ಮುಕ್ತನೂ ಆಗಿರ್ತಾನೆ. ಈ ಕಾರಣದಿಂದಲೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನ್ಯಾಸಿಗಳನ್ನು ನೋಡಿ ತಾವು, ಅವರು ಯಾವಾಗಲೂ ಒಂದೇ ರೀತಿಯ ಬಟ್ಟೆಯನ್ನು ಹಾಕ್ಕೊಳ್ತಾರೆ. ಆ ಬಟ್ಟೆಯನ್ನು ಅವರು ಖರೀದಿ ಮಾಡೋದಿಲ್ಲ. ಈಗ ಉದಾಹರಣೆಗಾಗಿ ನಾನು ಈ ಬಟ್ಟೆಯನ್ನು ಹಾಕ್ಕೊಂಡು, ಇದು ನಾನು ಖರೀದಿಸಿರುವಂಥ ಬಟ್ಟೆ ಅಲ್ಲ, ಯಾವನೋ ಒಬ್ಬನು ದಾನ ಮಾಡಿರ್ತಕ್ಕಂಥದ್ದು, ಅವನು ಕೊಟ್ಟಿರುವಂಥದ್ದನ್ನೇ ನಾವು ಹಾಕಿಕೊಳ್ತೇವೆ. ಚಪ್ಪಲನ್ನು ಹಾಕಿಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಮರದಿಂದ ಮಾಡಿರ್ತಕ್ಕಂಥ ಪಾದುಕೆಗಳನ್ನು ನಿರ್ಮಾಣ ಮಾಡಿ ಹಾಕ್ಕೊಳ್ತಾರೆ. ಯಾಕೆ? ಅದು ಸತ್ತಿರುವ ಮರವೇ ಆಗಿರಬೇಕು. ಪಾದುಕೆ ನಿರ್ಮಾಣ ಮಾಡಲಿಕ್ಕೆ ಒಂದು ಮರವನ್ನು ಕಡಿಯುವಂತಿಲ್ಲ ಸನ್ಯಾಸಿ ಆದಂಥವನು. ಅಥವಾ ಈ ಒಂದು ಪೀಠವನ್ನು ಮಾಡಬೇಕಾದ್ರೆ ಅದನ್ನು ಮರವನ್ನು ಕಡಿದು ಪೀಠವನ್ನು ಮಾಡುವಂತಿಲ್ಲ. ಸತ್ತಿರುವಂಥ ಮರ ಅಂದರೆ ತನ್ನ ಜೀವವನ್ನು ಬಿಟ್ಟಿರುವಂಥ ಮರದಿಂದಲೇ ಪೀಠವನ್ನು ನಿರ್ಮಾಣ ಮಾಡಬೇಕು. ಅದೇ ಮರದಿಂದ ನಾವು ಪಾದುಕೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಹಾಗೆ ಅಂದರೆ ಇನ್ನೊಂದು ವಸ್ತುವಿಗೆ, ಪ್ರಕೃತಿಗೆ ಅದರಿಂದ ತೊಂದರೆಯಾಗಿರಬಾರದು. ಅದಕ್ಕಾಗಿ ಸನ್ಯಾಸಿಗಳ ಜೀವನದಲ್ಲಿ ಸಾಮಾನ್ಯವಾಗಿ ಸರಳತೆಯಾಗಿರುವಂಥದ್ದು, ಯಾವ ವಸ್ತುಗಳನ್ನು ಅವರು ಇಟ್ಕೊಳ್ಬಾರ್ದು. ಯಾಕೆ? ನೀನು ವಸ್ತುಗಳನ್ನು ಯಾವಾಗ ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀಯ ಆಗ ನಿನಗೆ ಪಾಪ ಅನ್ನುವಂಥದ್ದು ಲಿಪ್ತವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ನೋಡಿ, ನೀವು ಜೈನ ಸನ್ಯಾಸಿಗಳನ್ನು ನೋಡಿ, ಅದರಲ್ಲಿ ಬಹಳ ಆಳವಾಗಿ ಹೋಗಿರ್ತಕ್ಕಂಥವರು ಈ ಒಂದು ಪ್ರಕ್ರಿಯೆಯಲ್ಲಿ ಜೈನ ಸನ್ಯಾಸಿಗಳು ಬಹಳ ಶುದ್ಧವಾಗಿ ತಮ್ಮ ಜೀವನವನ್ನು ಅವರು ಮಾಡಲಿಕ್ಕೆ ನೋಡ್ತಾರೆ. ಯಾಕೆ ಅಂತಂದರೆ ಇದರಿಂದ ಪಾಪ ಬರುತ್ತದೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ನಿಮಗೆ ಪಾಪ ಬರುವುದು ಎಲ್ಲಿಂದ ಅಂದರೆ ಪರರ ಪೀಡೆಯನ್ನು ಮಾಡುವುದರಿಂದ. ಈಗ ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ಒಂದು ಚಿಕನ್ನನ್ನು ತಿಂತಾನೆ ಅಂತ ಇಟ್ಕೊಳ್ಳಿ, ಒಂದು ಕೋಳಿಯನ್ನು ತಿಂತಾನೆ. ಆ ಕೋಳಿಯನ್ನು ಸಾಕಿದವನಿಗೆ 25% ಪಾಪ, ಕೋಳಿಯನ್ನು ತಂದು ಮಾರಿದವನಿಗೆ 25% ಪಾಪ, ಕೋಳಿಯನ್ನು ಬೇಯಿಸಿದವನಿಗೆ 25% ಪಾಪ, ತಿಂದವನಿಗೆ 25% ಪಾಪ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಹೀಗೆ 25% ಪಾಪಗಳನ್ನು ಒಬ್ಬೊಬ್ಬ ವ್ಯಕ್ತಿ ತೆಗೆದುಕೊಳ್ಬೇಕು. ಯಾವಾಗ ನೀನು 4 ಕೋಳಿಯನ್ನು ತಿಂತೀಯ ಆಗ ನಿನಗೆ 1 ಕೋಳಿಯ ಜನ್ಮ ಬರುತ್ತೆ. ನೀನು ಮತ್ತೆ ಕೋಳಿಯಾಗಿ ಹುಟ್ಟಬೇಕು, ಹುಟ್ಟಿ ನೀನು ಸಾಯಲ್ಪಡಬೇಕು. ಅಂದಾಗ ನಿನಗೆ ಮತ್ತೆ ಅದರಿಂದ ಮುಕ್ತಿ ಅನ್ನುವಂಥದ್ದು ಸಿಗ್ತದೆ. ಇದು ವಾಸ್ತವಿಕವಾಗಿ, ಇದು ನಾನು ಹೇಳಿದೆ. ಎಷ್ಟೋ ಜನ ಇದು ಹೇಗೆ ಆಗತ್ತೆ, ಅದು ನನಗೆ ಸಂಬಂಧ ಇಲ್ಲ, ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ, ನಾನು ನಂಬುವುದಿಲ್ಲ, ಅದು ನಿನಗೆ ಬಿಟ್ಟ ವಿಷಯ. ಆದರೆ ಹುಟ್ಟೋದು ಮಾತ್ರ ಪೂರ್ವದಲ್ಲೇ ಸೂರ್ಯ. ಹಾಗೆ ಈ ಜಗತ್ತು ನಡೀತಾ ಇರುವುದು ಇದರಿಂದಲೇ, ಈ ಕರ್ಮ ಸಿದ್ಧಾಂತದಿಂದಲೇ ಈ ಜಗತ್ತು ನಡೀತಾ ಇರುವಂಥದ್ದು. ಯಾರು ಒಪ್ಪಲಿ ಯಾರು ಒಪ್ಪದಿರಲಿ, ನಾವು ಇವತ್ತು ಬಳಸುವಂತಹ ಬ್ಯಾಗ್ಗಳು, ನಾವು ಬಳಸುವಂತಹ ಬೆಲ್ಟ್ಗಳು, ನಾವು ಬಳಸುವಂತಹ ಮೊಬೈಲ್ ಕವರ್ಗಳು, ನಾವು ಹಾಕಿಕೊಳ್ಳುವಂಥ ಬಟ್ಟೆಗಳು, ನಾವು ಬಳಸುವಂತಹ ಶೂಸ್ಗಳು, ನಾವು ಕುತ್ಕೊಳ್ಳುವಂತಹ ಸೋಫಾ ಸೀಟ್ಗಳು, ನಾವು ಬಳಸ್ತಾ ಇರುವಂಥ ವಾಹನಗಳು, ಇವು ಎಲ್ಲವುಗಳು ಕೂಡ ಪಾಪಮಯವಾಗಿರ್ತಕ್ಕಂಥದ್ದು, ಪಾಪದಿಂದಲೇ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದನ್ನು ಒಪ್ಪಿದರೂ ಒಪ್ಪಿ, ಇಲ್ಲ ಬಿಟ್ಟರೆ ಬಿಡಿ. ಆದರೆ ಶಾಸ್ತ್ರ ಹೇಳುತ್ತದೆ ಇದೆಲ್ಲವೂ ಪಾಪದಿಂದಲೇ ಯುಕ್ತವಾಗಿದೆ. ಯಾಕೆ? ಇವನ್ನು ನಿರ್ಮಾಣ ಮಾಡಬೇಕಾದರೆ ಇನ್ನೊಬ್ಬನಿಗೆ ತೊಂದರೆಯಾಗಿಯೇ ಆಗುತ್ತದೆ.
ಈಗ ನಾವು ಕಾರ್ ತೊಗೊಂಡು ಹೋಗ್ತಾ ಇರ್ತೇವೆ, ಹಿಂದ್ಗಡೆ ಅದರಿಂದ ಪೊಲ್ಯೂಷನ್ ಆಗ್ತಾ ಇರ್ತದೆ. ಹಿಂದ್ಗಡೆ ಯಾರೋ ಆ ಒಂದು ವಾತಾವರಣದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ 0.1% ಆದರೂ ಅವನ ಲಂಗ್ಸ್ ಅನ್ನುವಂಥದ್ದು ಡ್ಯಾಮೇಜ್ ಆಗಿರ್ತದೆ ನಮ್ಮ ಕಾರ್ನಿಂದ. ಆ 1% ಸೇರಿ ಎಷ್ಟೋ ಸಾವಿರ ಲಕ್ಷ ವೆಹಿಕಲ್ಗಳು ಹೋದಾಗ ಅವನ ಇಡೀ ಒಂದು ಲಂಗ್ಸ್ ಅನ್ನುವಂಥದ್ದು ಡ್ಯಾಮೇಜ್ ಆಗಿ ಅವನಿಗೆ ಒಂದು ದಿವಸ ಕರ್ಕರೋಗ ಬರುತ್ತೆ ಅಥವಾ ಕ್ಯಾನ್ಸರ್ ಬರುತ್ತೆ. ಹಾಗಾದರೆ ಈ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಏನು ಅಂದರೆ, ಇಷ್ಟೆಲ್ಲ ಕೋಟಿ ಜನ ಏನು ಕಾರ್ ಹೊಡ್ಕೊಂಡು ಹೋದ್ರಲ್ಲ, ಅವ್ರು ಎಲ್ಲರಿಗೂ 1% ಅಲ್ಲಿ ಪಾಪ ಅನ್ನುವಂಥದ್ದು ಇದೆ. ಒಬ್ಬ ವ್ಯಕ್ತಿಯಲ್ಲಿ ಸಾಯ್ತಾ ಇದ್ದಾನೆ, ಇದಕ್ಕೆ ಕಾರಣ ಯಾರು? ಅಪರೋಕ್ಷವಾಗಿ ನಾನೇ ಕಾರಣನಾಗಿರುತ್ತೇನೆ. ಹಾಗಾಗಿ ಮನುಷ್ಯನಾಗಿರ್ತಕ್ಕಂಥವನು ಇವತ್ತು ಪುಣ್ಯದಿಂದ ಬದುಕಲಿಕ್ಕೆ ನೋಡಬೇಕೇ ವಿನಃ ಪಾಪದಿಂದ. ನೀವು ಮಾಡಿದ ಪಾಪ ಅನ್ನುವಂಥದ್ದು ಇವತ್ತು ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಗುರುಗಳೇ ನಮಗೆ ಯಾಕೆ ಈ ನೋವು, ನನಗೆ ಯಾಕೆ ಈ ಕಷ್ಟ? ನೀವು ಮಾಡಿದ ಇದೇ ಕರ್ಮದಿಂದಾಗಲಿಯೇ ನಿಮಗೆ ಇಷ್ಟೆಲ್ಲ ಕಷ್ಟ, ನಿಮಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ. ನನ್ನ ಹತ್ತಿರ ಎಷ್ಟೋ ಕೋಟಿ ಹಣ ಇರತಕ್ಕಂಥ ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ಅವ್ರು ಕೇಳ್ತಾ ಇರೋದಷ್ಟೇ, ಗುರುಗಳೇ ನನಗೆ ಸಮಾಧಾನ ಇಲ್ಲ, ಕೋಟಿ ಹಣ ಇದೆ, ವ್ಯವಹಾರ ಸರಿಯಾಗಿ ನಡೀತಾ ಇಲ್ಲ, ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ, ಆಫೀಸ್ ಸರಿಯಾಗಿಲ್ಲ, ಹಣ ಇದೆ, ಹಣ ಬರುತ್ತೆ, ಹಣ ಹೋಗ್ತದೆ, ಆದರೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಒಂದು ನಿಮಿಷ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಬ್ಬ ವ್ಯಕ್ತಿ, ನೀವು ಒಬ್ಬ ಸಾಧಕನಾಗಿರ್ತಕ್ಕಂಥವನು, ಸನ್ಯಾಸಿ ಆಗಿರ್ತಕ್ಕಂಥವನು, ಒಮ್ಮೆ ನಾವು ಹೀಗೆ ಧ್ಯಾನಕ್ಕೆ ಕುಳಿತರೆ 6 ತಾಸು 7 ತಾಸು 8 ತಾಸು 10 ತಾಸು ನಾವು ಧ್ಯಾನವನ್ನು ಮಾಡ್ಬೋದು. ಆ ಶಕ್ತಿ ನಮಗಿದೆ. ಆದರೆ ಇವತ್ತು ವ್ಯಾಪಾರದಲ್ಲಿ ನಿರತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ 10 ನಿಮಿಷ ಕಣ್ಣು ಮುಚ್ಚಿ ನೀನು ಕುತ್ಕೋ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ, ಆಗೋದಿಲ್ಲ. ಅವನ ಮನಸ್ಸು ವಿಲವಿಲ ಒದ್ದಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ, ಅವನಿಗೆ ಸಮಾಧಾನ ಅನ್ನುವಂಥದ್ದಿಲ್ಲ. ಯಾಕೆ? ಅವನಿಗೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವನಿಗೆ ನೆನಪು ಬರುತ್ತೆ, ಅಲ್ಲೊಂದು ಕೆಲಸ ಇದೆ, ಇಲ್ಲೊಂದು ಕೆಲಸ ಇದೆ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಒಟ್ಟಿನಲ್ಲಿ ಅವನಿಗೆ ಸಮಾಧಾನ ಇಲ್ಲ. ಹಾಗಾಗಿ ಈ ಸಮಾಧಾನ ಅನ್ನುವಂಥದ್ದು ಯಾಕಿಲ್ಲ? ನಾವು ಮಾಡುವಂಥ ಕರ್ಮದಿಂದ, ನಾವು ಪಡಿತಾಕಿರ್ತಕ್ಕಂಥ ನಮ್ಮ ಈ ಕರ್ಮದ ವ್ಯವಹಾರ ಏನಿದೆ, ಇದನ್ನು ನಾವು ಶುದ್ಧ ಮಾಡಿಕೊಂಡು ಹೋದಷ್ಟು ನಾವು ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯಮಯವಾಗಿರ್ತಕ್ಕಂಥ ಒಂದು ಜೀವನಕ್ಕೆ ಹೋಗ್ತೀವಿ. ಯಾವ ವ್ಯಕ್ತಿಗೆ ಪುಣ್ಯ ಹೆಚ್ಚಾಗತ್ತೆ ಅವನಿಗೆ ಶ್ರೇಷ್ಠ ಜನ್ಮ ಅನ್ನುವಂಥದ್ದು ಸಿಗತ್ತೆ. ಆ ಶ್ರೇಷ್ಠ ಜನ್ಮದಿಂದ ಸತ್ಕರ್ಮಾತ್ ಪ್ರಾಪ್ತಿ ಸಜ್ಜನ್ಮಂ ತಸ್ಮಾ ಜ್ಞಾನಂ. ಆ ಶ್ರೇಷ್ಠವಾದಂಥ ಜನ್ಮದಲ್ಲಿ ನಿಮಗೆ ಶ್ರೇಷ್ಠವಾದಂಥ ಗುರುವಿನ ಪ್ರಾಪ್ತಿಯಾಗತ್ತೆ. ಸಜ್ಜನ್ಮದಿಂದ ಸತ್ ಸಂಸ್ಕಾರ ಅನ್ನುವಂಥದ್ದು ಸಿಗತ್ತೆ. ಸಂಸ್ಕಾರದಿಂದಾಗಿ ನಿನಗೆ ಜ್ಞಾನ ಪ್ರಾಪ್ತಿಯಾಗತ್ತೆ. ಜ್ಞಾನದಿಂದ ನಿನಗೆ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಹಾಗಾಗಿ ನೀನು ಇವತ್ತಿನಿಂದ ಮಾಡಬೇಕಾದಂಥ ಕೆಲಸ ಏನು ಅಂದರೆ ಸತ್ಕರ್ಮವನ್ನು ಮಾಡುವಂಥದ್ದು, ಒಳ್ಳೆಯ ಕೆಲಸವನ್ನು ನೀನು ಪ್ರಾರಂಭ ಮಾಡುವಂಥದ್ದು. ಆ ಒಳ್ಳೆಯ ಕೆಲಸವನ್ನು ನೀವು ಪ್ರಾರಂಭ ಮಾಡಿದ್ದಲ್ಲಿ ನಿಮಗೆ ಒಳ್ಳೆಯದಾಗೋದನ್ನು ಯಾರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಪಾಪವನ್ನೇ ಮಾಡಿ ನೀವು ಎಷ್ಟು ಸಾವಿರ ದೇವಸ್ಥಾನಗಳಿಗೆ ಹೋದರೂ ಕೂಡ ಅಲ್ಲಿಯೂ ಕೂಡ ಭಗವಂತ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಮಾಡಿದಂಥವನಿಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯ ಮಾಡಿದಂಥವನಿಗೆ ಭಗವಂತ ನಾನು ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಪುರಾಣದ ಕಥೆಗಳಲ್ಲಿದ್ದಾವೆ. ಒಬ್ಬ ದೈತ್ಯ, ಒಬ್ಬ ರಾಕ್ಷಸ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಆ ರಾಕ್ಷಸನಿಗೆ ಒಂದು ವೇಳೆ ವರವನ್ನು ಕೊಟ್ಟರೆ ಆತ ಜಗತ್ತಿಗೆ ಕಂಟಕನಾಗುತ್ತಾನೆ ಅನ್ನುವುದು ಭಗವಂತನಿಗೆ ಗೊತ್ತಿದೆ. ಗೊತ್ತಿದ್ದರೂ ಹೋಗಿ ಅವನಿಗೆ ವರವನ್ನು ಕೊಡಬೇಕಾಗತ್ತೆ. ಯಾಕೆ ಅಂದರೆ ಅವನು ಪುಣ್ಯವನ್ನು ಮಾಡಿಬಿಟ್ಟಿದ್ದಾನೆ, ತಪಸ್ಸನ್ನು ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ವರವನ್ನು ಕೊಡಲೇಬೇಕಾಗಿದೆ. ಹಾಗೆ ನೀವು ಸತ್ಕರ್ಮವನ್ನು ಮಾಡಿದ್ದಲ್ಲಿ, ನೀವು ತಪಸ್ವಿಗಳಾಗಿದ್ದಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಭಗವಂತನಿಗೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಕರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರತಕ್ಕಂತಹ ಒಂದು ಧರ್ಮ ನಮ್ಮ ಸನಾತನ ಧರ್ಮ. ಈ ಸನಾತನ ಧರ್ಮದ ಪ್ರತಿಯೊಂದು ಆಚಾರ, ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಪೂಜೆ ಪುನಸ್ಕಾರ, ನೀವು ಮಾಡುವ ಪ್ರತಿಯೊಂದು ಕರ್ಮದಲ್ಲಿಯೂ ಕೆಲಸದಲ್ಲಿಯೂ ಕೂಡ ಒಂದು ವ್ಯವಸ್ಥೆ ಅಂತಿದೆ. ಅದಕ್ಕೆ ಧರ್ಮಶಾಸ್ತ್ರ ಅಂತ ಕರೆದು, ಧರ್ಮ ಅಂತ ಕರೆದು, ನೀನು ಇದನ್ನು ಹೀಗೆ ಮಾಡಬೇಕು ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದರೆ ಅದರಿಂದ ನಿಮಗೆ ಪಾಪ ಮುಕ್ತಿಯಾಗುತ್ತದೆ ಅಂತ. ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಇದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಬೆಳಕನ್ನು ಹರಿಸ್ತೇವೆ. ಈ ಒಂದು ಗುರುಭ್ಯೋ ನಮಃ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹದಿಂದ ಜ್ಞಾನಪ್ರಾಪ್ತಿಯಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ತತ್ಸತ್. ಸಕಲ ಲೋಕೋದ್ಧಾರಕಂ ಸರ್ವ ಪಾಪಂ ಪರಿಹಾರಕಂ